ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ IDA ಪ್ರಸ್ತುತಪಡಿಸುವಂತಹ ಹಲೋ IDA ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆಲ್ಲ ತಿಳಿದಿರುವಂತೆಯೇ ಬಹಳ ಒಂದು ಈ ದಂತ ವೈದ್ಯದ ಬಗ್ಗೆ ತಮಗೆ ಅನೇಕ ಮಾಹಿತಿಗಳನ್ನು ನೀಡುವಂಥ ಕಾರ್ಯಕ್ರಮ ಕಳೆದ ಕೆಲವು ವಾರಗಳಿಂದ ನಾವು ನಡೆಸ್ತಾ ಬರ್ತಾ ಇದ್ದೇವೆ. ದಂತ ಅಂತ ಹೇಳಿದ ಕೂಡಲೇ ನಾವು ಕೇವಲ 32 ಹಲ್ಲುಗಳ ಬಗ್ಗೆ ಮಾತ್ರ ಹೆಚ್ಚಾಗಿ ಗಮನ ಹರಿಸ್ತೇವೆ. ಆದರೆ ಒಂದು ಮುಖದ ಸಂಪೂರ್ಣವಾದಂತಹ ಒಂದು ಆಕಾರ ಕೂಡ ಈ ದಂತ ವೈದ್ಯರಿಗೆ ಅಥವಾ ದಂತ ವೈದ್ಯರಲ್ಲಿರುವಂಥ ಶಸ್ತ್ರಕ್ರಿಯಾ ತಜ್ಞರಿಗೆ ಅದು ಅಗತ್ಯ ಅಂತ ಗೊತ್ತಾಗುತ್ತೆ. ಯಾಕಂತ ಹೇಳಿದರೆ ಒಂದು ಮುಖದ ಅಂದವನ್ನು ಹೆಚ್ಚಿಸುವಂಥದ್ದು ಅಥವಾ ಈ ಬಾಲ್ಯದಲ್ಲಿ ಬರುವಂತಹ ಮಕ್ಕಳಲ್ಲಿ ಕಾಣುವಂಥ ಸೀಳುದುಟಿಯನ್ನು ಸರಿಪಡಿಸುವಂಥದ್ದು, ಇಂಥ ಅನೇಕ ತೊಂದರೆಗಳಿಗೆ ಶಸ್ತ್ರಕ್ರಿಯೆ ಅಗತ್ಯವಾಗಿ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಕ್ರೇನಿಯೋ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜನ್ ಅಂತ ಹೇಳ್ತೇವೆ. ಇಂತಹ ಒಬ್ಬ ಶಸ್ತ್ರತಜ್ಞರು ಬಹಳ ಅಗತ್ಯ ಬೀಳುತ್ತೆ. ಮುಖ್ಯವಾಗಿ ನಾವೇನಾಗುತ್ತೆ ಅಂತ ಹೇಳಿದರೆ, ಒಂದು ಮದುವೆ ಆದ ಕೂಡಲೇ ಗಂಡ ಹೆಂಡತಿ ಅಂತ ಆದ ಕೂಡಲೇ ಮತ್ತೆ ನಾವು ಕಾತರದಿಂದ ಕಾಯೋದು ಯಾವಾಗ ಮಕ್ಕಳಾಗುತ್ತೆ ಅಂತ. ಓಕೆ, ಮಕ್ಕಳಾಗುವಾಗ ಒಂದು ಆರೋಗ್ಯವಂತ ಶಿಶು ಜನನ ಆಗಬೇಕು ಅನ್ನೋದು ಎಲ್ಲರ ಒಂದು ಆಶಯ ಕೂಡ. ಆದರೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದರೆ, ಅದು ತಂದೆ ತಾಯಿಯವರ ತೊಂದರೆ ಆಗಿರ್ಬೋದು, ಅಥವಾ ನಾವು ಅದನ್ನೆಲ್ಲ ಕಂಜೆನೈಟಲ್ ಡಿಸೀಸ್ ಅಂತ ಹೇಳ್ತೇವೆ. ಕೆಲವು ಹುಟ್ಟುವ ಮೊದಲೇ ಇರುವಂತಹ ಕೆಲವು ತೊಂದರೆಗಳಿಂದ ಹುಟ್ಟುವಂಥ ಮಗುವಿಗೆ ಕೆಲವು ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ನಾವು ನಮಗೆ ಕಾಣಸಿಗುವಂಥದ್ದು ಈ ಮಕ್ಕಳಲ್ಲಿ ಕಾಣುವಂತಹ ಸೀಳುದುಟಿ ಅಂತ ಹೇಳ್ತೇವೆ. ನಾವೇನು ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳ್ತೇವೆ. ಈ ಸೀಳುದುಟಿಯಲ್ಲಿ ಹುಟ್ಟಿದಂಥ ಮಕ್ಕಳನ್ನು ಸರಿ ಒಂದು ಆರೋಗ್ಯವಂತ ಮಗುವಾಗಿ ಬೆಳೆಸಲಿಕ್ಕೆ ಸಾಧ್ಯನಾ, ಅಥವಾ ಇಂತಹ ಮಕ್ಕಳಿಗೆ ಮತ್ತೆ ಅವರ ಜೀವನ ಚಕ್ರವನ್ನು ಮುಂದುವರಿಸಲಿಕ್ಕೆ ಸಾಧ್ಯನಾ? ಇದೆಲ್ಲದರ ಬಗ್ಗೆ ಇಂದಿನ ನಾವು ತೆಗೆದುಕೊಂಡಂಥ ವಿಷಯ ಏನು ಅಂತ ಹೇಳಿದರೆ, ಈ ತಲೆ ಹಾಗೂ ಮುಖಕ್ಕೆ ಸಂಬಂಧಪಟ್ಟಂಥ ಹಾಗೆ ಮಕ್ಕಳಲ್ಲಿರುವಂಥ ಸೀಳುತುಟಿ, ಇದರ ಚಿಕಿತ್ಸೆಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಿಮಗೆ ತಿಳಿಸಲಿಕ್ಕಿದ್ದೇವೆ. ಇದಕ್ಕೋಸ್ಕರ ನಮಗೆ ತಜ್ಞ ವೈದ್ಯರಾಗಿ ನಮ್ಮ ಈ ಸ್ಟುಡಿಯೋಕ್ಕೆ ಅತಿಥಿಯಾಗಿ ಆಗಮಿಸಿದವರು ಡಾಕ್ಟರ್ ಮುಸ್ತಫಾ ಇವರು. ಪ್ರಪ್ರಥಮವಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಡಾಕ್ಟರ್ ಮುಸ್ತಫಾ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ನಮಸ್ಕಾರ ಡಾಕ್ಟ್ರೇ. ಡಾಕ್ಟರ್ ಮುಸ್ತಫಾ ಇವರನ್ನು ದಕ್ಷಿಣ ಕನ್ನಡದ ಸಾಧಾರಣ ಎಲ್ಲರೂ ಕೂಡ ತಿಳಿದಿರುವಂತಹ ಒಬ್ಬ ವೈದ್ಯ. ಯಾಕಂತ ಹೇಳಿದರೆ, ಕಳೆದ 25 ವರ್ಷಗಳಿಂದ ಈ ದಂತ ವೈದ್ಯಕೀಯದ ಒಂದು ಉನ್ನತ ಸ್ನಾತಕೋತ್ತರ ವ್ಯಾಸಂಗ ಮಾಡಿಕೊಂಡಿದ್ದರೂ ಕೂಡ ಮುಖ್ಯವಾಗಿ ಅವರನ್ನು ಗುರುತಿಸಲ್ಪಡುವುದು ಈ ಕ್ರೇನಿಯೋ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜನ್ ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ, ಮುಖದ ಒಂದು ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು ಅಥವಾ ಮುಖಕ್ಕೆ ಆಗುವಂಥ ಯಾವುದೇ ಒಂದು ತೊಂದರೆ, ಅದು ಆಕಸ್ಮಿಕವಾಗಿ ಆಗುವಂತಹ ಅಪಘಾತದಿಂದಾಗಿರ್ಬೋದು ಅಥವಾ ಬೇರೆ ರೀತಿಯಿಂದ ಆಗುವಂಥ ತೊಂದರೆಗಳನ್ನು ಇದ್ದರೂ ಕೂಡ ಅದನ್ನು ಒಂದು ಸರಿ ಹಂತಕ್ಕೆ ತರುವಂತಹ ಒಂದು ಕಾರ್ಯವನ್ನು ಡಾಕ್ಟರ್ ಮುಸ್ತಫರ್ ಅವರು ಕಳೆದ 25 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇದೀಗ ಕಣಚೂರ್ ಇನ್ಸ್ಟಿಟ್ಯೂಟ್ ಫಾರ್ ಕ್ರೇನಿಯೋ ಫೇಶಿಯಲ್ ಅನಾಮೆಲಿಸ್ ಅಂತ ಒಂದು ಡಿಪಾರ್ಟ್ಮೆಂಟೇ ಮಾಡಿದ್ದಾರೆ. ಆ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಅದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇಂಡಿಯನ್ ಸೊಸೈಟಿ ಫಾರ್ ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಅಂತ ಇದರಲ್ಲೂ ಕೂಡ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂಥವರು ಡಾಕ್ಟರ್ ಮುಸ್ತಫಾ ಇವರು. ಈಗಾಗಲೇ ಅನೇಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡಿದ್ದಲ್ಲದೆ ಅನೇಕ ಪ್ರಬಂಧಗಳನ್ನು ದೇಶ ವಿದೇಶಗಳ ಈ ನಿಯತಕಾಲಿಕ ಅಂತ ಹೇಳ್ತೇವೆ ನಾವು, ಜರ್ನಲ್ ಅಂತ ಹೇಳ್ತೇವೆ, ಸೈಂಟಿಫಿಕ್ ಜರ್ನಲ್ ಅಂತ, ಇದರಲ್ಲಿ ಈ ಪ್ರಬಂಧವನ್ನು ಮಂಡಿಸಿ ಪ್ರಕಟಿಸಿದಂಥ ಕೀರ್ತಿ ಕೂಡ ಡಾಕ್ಟರ್ ಮುಸ್ತಫಾ ಇವರದು. ಇಂತಹ ಅನುಭವಿ ವೈದ್ಯರು ನಮ್ಮೊಂದಿಗಿದ್ದಾರೆ. ವೀಕ್ಷಕರೇ, ಇಂದು ನಾವು ತೆಗೆದುಕೊಂಡಂಥ ವಿಷಯವನ್ನು ಈಗ ತಾನೇ ನಾನು ನಿಮಗೆ ತಿಳಿಸಿದ್ದೇನೆ. ಯಾಕಂತ ಹೇಳಿದರೆ, ಮುಖದ ಒಂದು ಸೌಂದರ್ಯ, ಅದು ಕೂಡ ಮುಖ್ಯವಾಗಿ ಮಕ್ಕಳಲ್ಲಿ ಇರುವಂಥ ಸೀಳುದುಟ್ಟಿ ಹಾಗೂ ಉಳಿದ ಅನೇಕ ಏನು ತೊಂದರೆ ಇದ್ದರೂ ಕೂಡ ಡಾಕ್ಟರ್ ಮುಸ್ತಫರಲ್ಲಿ ಈ ಒಂದು ನೇರ ಸಂವಾದ ಕಾರ್ಯಕ್ರಮದಲ್ಲಿ ತಾವು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರವನ್ನು ಪಡೀರಿ ಅಂತ ಹೇಳ್ಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಡಾಕ್ಟ್ರೇ, ಮತ್ತೊಮ್ಮೆ ತಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಸಾಮಾನ್ಯವಾಗಿ ನಾವು ಮುಖದ ಒಂದು ಸೌಂದರ್ಯ ಅಂತ ಹೇಳಿದ ಕೂಡಲೇ ನಿಮಗೆ ಕ್ರೇನಿಯೋ ಫ್ಯಾಶಿಯಲ್ ಸರ್ಜನ್ ಅವರ ಅಗತ್ಯ ನಮ್ಗೆ ಗೊತ್ತಾಗುತ್ತೆ. ಈಗ ಮುಖ್ಯವಾಗಿ ಈ ಹುಟ್ಟುವ ಮಗುವನ್ನು ನಾವು ಯಾಕಂತ ಹೇಳಿದರೆ ಮಕ್ಕಳಿಂದ ಈಗ ಪ್ರಾರಂಭ ಮಾಡೋದಾದರೆ, ಹುಟ್ಟುವ ಮಕ್ಕಳಲ್ಲಿ ಈ ಸಮಸ್ಯೆ ಹೇಗೆ ಕಂಡುಬರುತ್ತದೆ? ಫಸ್ಟ್ ಸ್ಲೈಡ್ ಒಂದು ಹಾಕ್ಬೋದು. ಸ್ಲೈಡ್ ಹಾಕಿ. ಫಸ್ಟ್ ಸ್ಲೈಡಲ್ಲಿ ಬರುತ್ತೆ. ಈ ಸೀಳು ತುಟಿ ಪ್ರಾಬ್ಲಮ್ ಹುಟ್ಟಿದಾಗನೇ ನಮಗೆ ಕಾಣ್ತದೆ. ಅದರಿಂದ ಡಯಾಗ್ನೋಸಿಸ್ ದೊಡ್ಡ ಪ್ರಾಬ್ಲಮ್ ಅಲ್ಲ, ಹುಟ್ಟಿದಾಗನೇ ಪೇರೆಂಟ್ಸ್ಗಳಿಗೆ ಗೊತ್ತಾಗ್ತದೆ ಈ ಪ್ರಾಬ್ಲಮ್ ಇದೆ ಎಂದು. ಅದು ಹುಟ್ಟಿದಾಗನೇ ಒಂದು 8 ದಿವಸ ಒಳಗೆ ಒಂದು ಡಿವೈಸ್ ನಾವು ಕೊಡ್ತೇವೆ ಮಕ್ಕಳಿಗೆ. ಅದಕ್ಕೆ ನೇಸೋ ಆಲ್ವಿಲಾರ್ ಮೋಲ್ಡಿಂಗ್ ಎಂದು ಹೇಳ್ತಾರೆ. ಸೊ ದಿ ಅಡ್ವಾಂಟೇಜ್ ಆಫ್ ದ್ಯಾಟ್ ಇಸ್, ಅದು ಕೊಟ್ಟರೆ ಈ ಸೀಳು ತುಟಿದ್ದು
ಡೈಮೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತದೆ. ಹಾಂ ಹಾಂ ಸೊ ಅದರಿಂದ ನಮಗೆ ಆಪರೇಷನ್ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಮತ್ತೆ ಈ ಡಿವೈಸ್ ಇಂದ ಅವ್ರದ್ದು ಫೀಡಿಂಗ್ ಸಹ ಸ್ವಲ್ಪ ಬೆಟರ್ ಇರ್ತದೆ, ಸುಲಭ ಆಗುತ್ತೆ. ಅಂದರೆ ಮುಖ್ಯವಾಗಿ ಮಕ್ಕಳಲ್ಲಿ ಹುಟ್ಟುವಂಥ ಮಕ್ಕಳಲ್ಲಿ ಯಾರಾದರೂ ಸೀಳು ತುಟಿಯಂತಹ ಅಂಶ ಕಂಡು ಬಂದರೆ ಕೂಡಲೇ ಅವರು ವೈದ್ಯರನ್ನು ಭೇಟಿಯಾಗೋದು ಬಹಳ ಅಗತ್ಯ. ಅದು ಕೂಡ ನಿಮ್ಮ ಈ ಕ್ರೇನಿಯೋಫೇಶಿಯಲ್ ಸರ್ಜನ್ ಅವರನ್ನು ಈಗ ಪ್ರೀವಿಯಸ್ ಸ್ಲೈಡ್ ನೋಡಿದ್ರೆ, ಸ್ವಲ್ಪ ಪ್ರೀವಿಯಸ್ ಸ್ಲೈಡ್ಗೆ ನೋಡಿದ್ರೆ ನೋಡಿ, ಆ ಡಿವೈಸ್ ಹಾಕಿದ ನಂತರ ತುಂಬಾ ಇಂಪ್ರೂವ್ಮೆಂಟ್ ಇದೆ. ನಿಮಗೆ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ, ಮೇಲಿಂದ ಮತ್ತೆ ಕೆಳಗಿನ. ಸೊ ನಮಗೆ ಆಪರೇಷನ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ, ಒಳ್ಳೆ ರಿಸಲ್ಟ್ ಬರ್ತದೆ. ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೋಡಿ ರಿಸಲ್ಟ್. ಇದು ಈ ಸಿಂಗಲ್ ಸೀಳು ತುಟಿ ಸಿಂಗಲ್ ಇರ್ತದೆ, ಡಬಲ್ ಇರ್ತದೆ. ಸಿಂಗಲ್ ಆದ್ರೆ ನೋಡಿ ಅದರದ್ದು ರಿಸಲ್ಟ್ ನಿಮ್ಗೆ ನೋಡಿದ್ರೆ ನಿಮ್ಗೆ ಹೇಳ್ಬೋದು. ಈ ಸಿಂಗಲ್ ಡಬಲ್ ಅಂತ ಹೇಳಿದ್ರೆ ಮೇಲೆದ ಎರಡು ಕೆಳಗೆ ಎರಡು. ಇದು ಸಿಂಗಲ್ ನೋಡಿ, ಒಂದು ಸೈಡ್ ಅಲ್ಲಿ ಮಾತ್ರ ಇರುವುದು ಸೀಳು ತುಟಿ. ಓಕೆ ಓಕೆ. ಸೊ ಮಾಡಿದ ನಂತರ ಅದನ್ನು ಸಾಧಾರಣ ನಮಗೆ ಅವರನ್ನು ನಾರ್ಮಲ್ ಆಗಿ ಕಾಣ್ತಾರೆ ಮಾಡಿದ್ರೆ, ಚೆಂದದಾಗಿ ಮಾಡಿದ್ರೆ. ಈಗ ಟೆಕ್ನಿಕಲ್ ಅಷ್ಟು ಇಂಪ್ರೂವ್ ಆಗಿದೆ. ಸೊ ಒನ್ಸ್ ಯು ಡೂ, ಅವ್ರದ್ದು ಗ್ರೋತ್ ಸಹ, ಬೆಳವಣಿಗೆ ಸಹ ಒಳ್ಳೆದಿರ್ತದೆ, ಮುಖದ್ದು ಬೆಳವಣಿಗೆ. ಆ್ಯಂಡ್ ಮಕ್ಕಳನ್ನು ನೋಡಿದರೆ ಇವರಿಗೆ ಸೀಳು ತುಟಿ ಎಂದು ಗೊತ್ತಾಗುದಿಲ್ಲ, ಇವರಿಗೆ ಶಸ್ತ್ರಕ್ರಿಯೆ ಆಗಿದೆ ಅನ್ನೋದನ್ನು ಯಾರಿಗೂ ಗೊತ್ತಾಗುದಿಲ್ಲ. ಓಕೆ. ಅವರಿಗೆ ಅಲ್ಲದೆ ಈ ಬಾಯೊಳಗೆ ಸಹ ಕ್ಲೆಫ್ಟ್ ಪ್ಯಾಲೆಟ್ ಹೇಳ್ತಾರೆ, ಇದಿರ್ತದೆ. ಅದನ್ನು ಸಹ ಆಪರೇಷನ್ ಮಾಡಬೇಕಾಗ್ತದೆ. ಈಗ ಅದು ಸಾಧಾರಣವಾಗಿ ಈಗ ಹೆಚ್ಚಾಗಿ ಗೊತ್ತಾಗುದಿಲ್ಲ ಯಾರಿಗೂ ಕೂಡ. ಅದು ಕೂಡ ಮತ್ತೆ ಹೊರಗಿನವರಿಗೆ ಕೂಡ ಅದನ್ನು ಏನೋದು, ಈಗ ಮುಖದ ಸೌಂದರ್ಯ ಸೀಳು ತುಟಿ ಆದರೆ ಒಂದು ಮುಖದ ಸೌಂದರ್ಯ ತೊಂದರೆ ಆಗುತ್ತೆ ಅಂತ, ಇದಕ್ಕೇನು ತೊಂದರೆ ಆಗುತ್ತೆ ಡಾಕ್ಟರ್? ಇದು ಕ್ಲೆಫ್ಟ್ ಪ್ಯಾಲೆಟ್ ಇದ್ರೆ ಅದರಲ್ಲಿ ಎರಡು ಪ್ರಾಬ್ಲಮ್ ಬರ್ತದೆ. ಒಂದು, ಅವರಿಗೆ ಊಟ ಮಾಡಲಿಕ್ಕೆ ಕುಡಿಲಿಕ್ಕೆ ಕಷ್ಟ ಆಗ್ತದೆ, ಮೂಗಲ್ಲಿ ಬರ್ತದೆ. ಅದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇಸ್ ಸ್ಪೀಚ್. ನೋಡಿ, ಈಗಿನ ಕಾಲದಲ್ಲಿ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ಮಾತಾಡ್ತೇವೆ ಅದರಲ್ಲಿ ನಮಗೆ ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಸಹ. ಸೊ ಸ್ಪೀಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ನಾವು ಬಿಫೋರ್ 1 year ಮಾಡಬೇಕಾಗ್ತದೆ, ಲೇಟ್ ಆಗಿ ಮಾಡಬಾರ್ದು. ಆಗ ಲೇಟ್ ಮಾಡಿದ್ರೆ ಸಹ ಸರಿ ಆಗ್ಬಾರ್ದೆಂದು ಇಲ್ಲ, ಆದ್ರೆ ಚಿಕ್ಕದಲ್ಲಿ ಮಾಡಿದ್ರೆ 90% ರಿಸಲ್ಟ್ ವಿಲ್ ಬಿ ಗುಡ್. ಆದರೆ ನಾವೊಬ್ಬರನ್ನು ಸ್ವಲ್ಪ ಎಲ್ಡರ್ಲಿ ಏಜ್ ಅಲ್ಲಿ ಮಾಡಿದ್ದೇವೆ, 21 ವರ್ಷದಲ್ಲಿ. ಅದರದ್ದು ವಿಡಿಯೋದಲ್ಲಿ ನೆಕ್ಸ್ಟ್ ಸ್ಲೈಡ್ ಒಂದು ತೋರಿಸಿ, ಅದರದ್ದು ನೆಕ್ಸ್ಟ್ ಇವರೊಬ್ಬರು, ಇವರಿಗೆ 21 ವರ್ಷ ಆಗಿತ್ತು, ಕೇರಳದಿಂದ ಬಂದಿದ್ರು. ಇನ್ 2001 ಅವ್ರದ್ದು ಲಿಪ್ ಮತ್ತು ಪ್ಯಾಲೆಟ್ ಒಂದೇ ಸರಿ ಮಾಡಿದ್ದು ನಾವು. ಅದರ ನಂತರ ಈಗ ಅವರು ಒಂದು ಫೇಮಸ್ ಸಿಂಗರ್ ಆಗಿದ್ದಾರೆ. ಸೊ ಒಂದು 12 ಮೂವೀಸ್ ಅಲ್ಲಿ ಸಂಗೀತವನ್ನು ಪ್ಲೇಬ್ಯಾಕ್ ಸಿಂಗರ್. ಇದು ಶಸ್ತ್ರಕ್ರಿಯೆ ಆದ ನಂತರ ಅವರು ಹಾಡಿದಂತ. ಹೌದು, ಅದರ ನಂತರ ಅವ್ರದ್ದು ವಾಯ್ಸ್ ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಈ ಶಸ್ತ್ರಕ್ರಿಯೆ ಮಾಡಿದ ನಂತರ ಸೀಳು ತುಟಿಯ ವ್ಯಕ್ತಿ ಕೂಡ ಸಾಮಾನ್ಯ ವ್ಯಕ್ತಿಯ ಹಾಗೆ ಜೀವನ ಸಾಗಿಸಬಹುದು ಅನ್ನೋದನ್ನು. ಡಾಕ್ಟರ್, ಈಗ ಮುಖ್ಯವಾಗಿ ಈ ಮಕ್ಕಳಲ್ಲಿ ಸೀಳು ತುಟಿ ಅಂತ ಬರ್ತದೆ, ಇದನ್ನು ಹುಟ್ಟಿದ ನಂತರನೇ ನಮಗೆ ಗೊತ್ತಾಗುತ್ತೆ ಅಥವಾ ಮೊದಲಿಗೆ ಏನಾದರೂ ಗೊತ್ತಾಗುವಂಥ ಸಾಧ್ಯತೆ ಇದೆಯಾ? ಅದು ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕ್ಯಾನ್ ಮಾಡಿದರೆ ಗೊತ್ತಾಗ್ತದೆ ಈ ಮಗುವಿಗೆ ಸೀಳು ತುಟಿ ಉಂಟು. ಸೊ ಅದರಿಂದ ಪೇರೆಂಟ್ಸಿಗೆ ತುಂಬ ಟೆನ್ಷನ್ ಆಗ್ತದೆ. ಬಟ್ ಈಗದ್ದು ಪರಿಸ್ಥಿತಿ ನೋಡಿದರೆ ಇದೊಂದು ಅಷ್ಟು ದೊಡ್ಡ ಒಂದು ಪ್ರಾಬ್ಲಮ್ ಅಲ್ಲ, ಬಿಕಾಸ್ ವಿ ಹ್ಯಾವ್ ಗುಡ್ ಟ್ರೀಟ್ಮೆಂಟ್ ಇದಕ್ಕೆ. ಈ ಮಕ್ಕಳನ್ನು ನಮಗೆ ನಾರ್ಮಲ್ ಆಗಿ ಇರುವಾಗೆ ಸಾಮಾನ್ಯವಾಗಿ ಜೀವನ ಸಾಗಿಸುವ ರೀತಿಯಲ್ಲಿ ನಿಮಗೆ ಅವರದ್ದು ಸ್ಪೀಚ್ ಒಳ್ಳೆದಾಗಿ ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ಅವರನ್ನು ದ ಸರ್ಜರಿ ಕ್ಯಾನ್ ಬಿ ಸಚ್, ಅವರು ದೊಡ್ಡದಾಗುವಾಗ ಇದು ಸರ್ಜರಿ ಮಾಡಿದೆ ಎಂದು ಗೊತ್ತಾಗೋದಿಲ್ಲ. ಓಕೆ. ಈಗ ಅವರಿಗೆ ಈ ಸೀಳು ತುಟಿಯನ್ನು ಬಿಟ್ಟು ಮಕ್ಕಳಿಗೆ ಬೇರೆ ಏನಾದರೂ ತೊಂದರೆ ಆಗುವಂಥ ಸಾಧ್ಯತೆ ಈ ಮುಖದಲ್ಲಿ? ಹೌದು, ಅದರದ ನೆಕ್ಸ್ಟ್ ಸ್ಲೈಡ್ ಹೋಗಿದ್ರೆ ನಾನು ತೋರಿಸ್ತೇನೆ ಒಂದು ಎಕ್ಸಾಂಪಲ್. ಇದಲ್ಲ, ಇದರದ್ದು ನೆಕ್ಸ್ಟ್. ಇಂಥ ಮಕ್ಕಳಿಗೆ ಕೆಲವು ಸಮಯ ಹುಟ್ಟುವಾಗ ಅವರಿಗೆ ತುಂಬ ರೆಸ್ಪಿರೇಟರಿ ಪ್ರಾಬ್ಲಮ್ ಇರ್ತದೆ. ಬಾಯ ಒಳಗೆ ಕ್ಲೆಫ್ಟ್ ಪ್ಯಾಲೆಟ್ ಇದೆ, ಆದರೆ ಅದಲ್ಲದೆ ಅವ್ರದ್ದು ಈ ಕೆಳಗಿದ್ದು ದವಡೆ ಜಾ ಸಣ್ಣದಿರ್ತದೆ ಅಲಾಂಗ್ ವಿತ್ ದಟ್. ಸೊ ಅವರಿಗೆ ತುಂಬಾ ಈ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಅಂಡ್ ವೇಟ್ ಗೇನ್ ಆಗುದಿಲ್ಲ. ಸೊ ಅದನ್ನು ನಾವು ಅರ್ಲಿ ಡಿಟೆಕ್ಟ್ ಮಾಡಿ
ಒಂದು ಒಳ್ಳೆ ಸೆಂಟ್ರಲ್ಲಿ ಅದನ್ನು ಕರೆಕ್ಟ್ ಮಾಡಿ ಅವರನ್ನು ನಾರ್ಮಲ್ ಮಾಡ್ಬೋದು. Okay. ನೋಡಿ ಇದು ನಾವು ಫಸ್ಟ್ ಏನು ಮಾಡಿದ್ದೇವೆ ಅಂದರೆ ಅವರದ್ದು ಈ ಟಂಗ್ ಇದೆಲ್ಲ ಟಂಗ್ ಅನ್ನು ಲಿಪ್ಸಿಗೆ ಸೂಚರ್ ಮಾಡಿದ್ರಿ. ಸೊ ಅದರಿಂದ ಅವ್ರದ್ದು ರೆಸ್ಪಿರೇಷನ್ ಸರಿ ಸ್ವಲ್ಪ ಬೆಟರ್ ಆಗ್ತದೆ. ಅದಲ್ಲದೆ ಅವ್ರದ್ದು ಫೀಡಿಂಗ್ ಸಹ ಇಂಪ್ರೂವ್ ಆಗ್ತದೆ. ಅದರ ನಂತರ ಒಂದು 6-8-10 ಮಂತ್ಸ್ ನಂತರ ಅವ್ರದ್ದು ಪ್ಯಾಲೆಟ್ ಮಾಡಿ ನೆಕ್ಸ್ಟ್ ಸ್ಲೈಡ್ ಹಾಕಿ ನೋಡು. ನೆಕ್ಸ್ಟ್ ಸ್ಲೈಡ್ ಹಾಕಿ ಅದು ನೋಡಿ 2 years ಅಲ್ಲಿ ನೋಡಿ ಮಗು ನಾರ್ಮಲ್ ಆಗಿದೆ. ನೆಕ್ಸ್ಟ್ ಸ್ಲೈಡ್ ಹಾಕಿ ನೋಡುವ. ಈ ಮಗು ಸಹ ಅವ್ರದ್ದು ಸೀಳು ತುಟಿ ಮತ್ತೆ ಕ್ಲೆಫ್ಟ್ ಪ್ಯಾಲೆಟ್ ಎರಡು ಸಹ ಆಪರೇಷನ್ ಆಗಿದೆ. ಆದ್ರೆ ಅವನಿಗೆ ತುಂಬಾ ರಾತ್ರಿ ಮಲಗುವಾಗ ಎಂತ ಹೇಳ್ತಾರೆ ಸ್ನೋರಿಂಗ್ ಅಂತ ಹೇಳ್ತಾರೆ, ಗೊರಕೆ ಹೊಡೆದವನು ಹಿ ವೇಕ್ಸ್ ಅಪ್ ಇನ್ ದ ನೈಟ್. ಅವನಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಉಂಟು. ಏನಂದ್ರೆ ಅವನದು ಅಪ್ಪರ್ ಜಾ ಅದಂತೂ ಬೆಳವಣಿಗೆ ಆಗಲಿಲ್ಲ. ಸೊ ಅದರಿಂದ ಅವನಿಗೆ ಶ್ವಾಸ ತೆಗಿಲಿಕ್ಕೆ ರಾತ್ರಿ ಮಲಗಿದಾಗ ತುಂಬ ಕಷ್ಟ ಆಗ್ತದೆ. ಸೊ ಅದಕ್ಕೆ ನಾವು ಸರ್ಜರಿ ಮಾಡಿ ನೆಕ್ಸ್ಟ್ ತೋರಿಸಿ. ನೆಕ್ಸ್ಟ್ ಹಾಕಿ. ನೆಕ್ಸ್ಟ್ ಸರ್ಜರಿ ಮಾಡಿ ಆ ಒಂದು ಎಂಟೈರ್ ಮುಖವನ್ನು ಮುಂದೆ ತಂದಿದ್ದೇವೆ. ಅದು ಆಪರೇಷನ್ ಮಾಡಿದ ನಂತರ ನಾವೊಂದು ಡಿವೈಸ್ ಹಾಕ್ತೇವೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಗೊತ್ತಾಗ್ತದೆ ನೋಡಿ. ಈಗ ಆಪರೇಷನ್ ಮಾಡಿ ಈ ಡಿವೈಸ್ ಇಂದ ಗ್ರಾಜುವಲಿ ಅದನ್ನು ನಾವು ಮುಂದೆ ತಂದಿದ್ದೇವೆ. ಎಂಟೈರ್ ಫೇಸ್ ಅಂದ್ರೆ ಫುಲ್ ಫೇಸ್. ಸೊ ಅವನದು ಫುಲ್ ಫೇಸ್ ನಾವು 30 ಮಿಲಿಮೀಟರ್ ಮುಂದೆ ತಂದಿದ್ದೇವೆ. ಈಗ ಅವನಿಗೆ ಒಂದು ರೆಸ್ಪಿರೇಷನ್ ಕರೆಕ್ಟ್ ಉಂಟು, ರಾತ್ರಿ ಗೊರಕೆ ಇಲ್ಲ, ಒಂದು ಮುಖದ್ದು ಅಂದ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಹಾಕಿ ನೋಡು. ನೋಡಿ ಮತ್ತೆ ಅವನಿಗೆ ಅವನದು ಕಣ್ಣಲ್ಲಿ ನೀರು ಜಾಸ್ತಿ ಬರ್ತಾ ಇತ್ತು, ಕಣ್ಣಿಗೆ ಸಪೋರ್ಟ್ ಇರಲಿಲ್ಲ, ಬೋನ್ ಹಿಂದೆ ಕಡೆ ಇತ್ತು. ನೆಕ್ಸ್ಟ್ ಹಾಕಿ ನೋಡು. ನೋಡಿ ಈಗ ಕಣ್ಣಲ್ಲಿ ಅಷ್ಟು ನೀರು ಬರ್ತಾ ಇಲ್ಲ ನೋಡಿ. ಇಲ್ಲಾದ್ರೆ ಮೇಲದ್ದು ಫಸ್ಟ್ ನೋಡಿ ಅವನ ಆವಾಗ ಕಣ್ಣಿಂದ ನೀರು ಬರ್ತಾ ಇತ್ತು. ಹೈಪರ್ ಲ್ಯಾಕ್ರಿಮೇಷನ್ ಹೇಳ್ತಾರೆ. ಅದು ಕಣ್ಣಿಗೆ ಸಪೋರ್ಟ್ ಇಲ್ಲದ ಕಾರಣ. ಸೊ ಎಂಟೈರ್ ಫೇಸ್ ಒಂದು ನಾವು ಮುಂದೆ ತಂದ ನಂತರ ಅದು ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನೆಕ್ಸ್ಟ್ ಹಾಕಿ ನೋಡು. ನೆಕ್ಸ್ಟ್ ಸ್ಲೈಡ್ ಹಾಕಿ ನೋಡಿ. ಈಗ ಒಂದು ಸೆಕೆಂಡ್ ಪಿಕ್ಚರ್ ಅಲ್ಲಿ ಯೆಲ್ಲೋ ಮಾರ್ಕ್ ನಿಮ್ಗೆ ಕಾಣ್ತದಲ್ಲ, ಆ ಒಂದು ಏರ್ವೇ ಸ್ಪೇಸ್ ಇಂಪ್ರೂವ್ ಆಗಿದೆ. ಈಗ ಅವನಿಗೆ ರಾತ್ರಿ ಗೊರಕೆ ಅದೆಲ್ಲ ಶ್ವಾಸ ಹೋಗುವಂತ ವ್ಯವಸ್ಥೆ ಸರಿಯಾಗಿದೆ. ಓಕೆ, ಬಹಳ ಒಂದು ಕ್ಲಿಷ್ಟಕರವಾದಂತಹ ಶಸ್ತ್ರಕ್ರಿಯೆ ಆದರೂ ಕೂಡ ಯಶಸ್ವಿಯಾಗಿ ನೀವು ಮಾಡ್ತೀರ ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ ಏನಂತ ಹೇಳಿದರೆ, ನಾವು ಅದೇ ನಾನು ಆಗತಾನೆ ಹೇಳಿದೆ, ದಂತ ವೈದ್ಯರು ಅಂತ ಹೇಳಿದ ಕೂಡಲೇ ನಾವೇನು ಹಲ್ಲುಗಳ ಬಗ್ಗೆ ಮಾತ್ರ ಮಾತಾಡ್ತೇವೆ ಅಂತ. ನಾನು ಅದರ ಬಗ್ಗೆ ಮಾತಾಡ್ತೇನೆ. ನಮಗೊಂದು ಕರೆ ಕಾಯ್ತಾ ಇದೆ ಅಲ್ಲಿ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ? ರಾಜೇಶ್ ಅಂತ ಹೇಳಿ ಲೋವರ್ ಬೆಂಗಳೂರಿಂದ. ಹೇಳಿ, ಡಾಕ್ಟರ್ ಹತ್ರ ಮಾತಾಡಿ. ಓಕೆ, ಡಾಕ್ಟರ್ ಮುಸ್ತಫಾ ಅವರಿಗೆ ಕ್ವಶನ್ ಇತ್ತು. ಹೇಳಿ. ಓಕೆ ಡಾಕ್ಟರ್ ಮುಸ್ತಫಾ, ನಿಮ್ಮ ರಿಸಲ್ಟ್ಸ್ ಬಹಳ ಚೆನ್ನಾಗಿದೆ. ಬಟ್ ಹೆಚ್ಚಿನಾಗಿ ಈ ಕ್ಲೆಫ್ಟ್ ಲಿಪ್ ಎಲ್ಲ ಸ್ವಲ್ಪ ಪಾಪದ ಪೇಷಂಟ್ಸ್ ಅವರಿಗೆಲ್ಲ ಆಗ್ತದಲ್ಲ, ಸೊ ಅಂತವರಿಗೆ ಸ್ವಲ್ಪ ಖರ್ಚು ಕಡಿಮೆಯಲ್ಲಿ ಮಾಡ್ಲಿಕ್ಕೆ ಆಪ್ಷನ್ ಏನಾದ್ರು ಉಂಟಾ, ಅಥವಾ ಇಂಥದ್ದೇನಾದ್ರು ನಿಮ್ಗೆ ಯಾವ್ದಾದ್ರು ಸಂಸ್ಥೆ ಎಲ್ಲ ನಿಮ್ಗೆ ಏನಾದ್ರು ಸಹಾಯ ಮಾಡಿ ನಮ್ಮ ಪಾಪದ ಪೇಷಂಟ್ಸ್ ಅವರಿಗೆ ಸಹಾಯ ಮಾಡೋ ಆಸ್ಪತ್ರೆ ಏನಾದ್ರು ಇದೆಯಾ? ಅಬ್ಸಲ್ಯೂಟ್ಲಿ. ಓಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಪ್ರಶ್ನೆಯನ್ನು ನಾನು ಮತ್ತೆ ಕೇಳ್ತೇನೆ, ಯಾಕಂತ ಹೇಳಿದ್ರೆ ಎಲ್ಲ ನಮ್ಮ ಇದಾದ ನಂತರ ಕೊನೆಯಲ್ಲಿ ಇದನ್ನು ಈಗ ಬೇಕಾದ್ರೆ ನಾನು ಅದಕ್ಕೆ ಇದರ ಬಗ್ಗೆ ಚರ್ಚಿಸೋಣ. ಯಾಕಂದ್ರೆ ಕೇವಲ ಇದೊಂದೇ ಅಲ್ಲ, ನಾನು ಬೇರೆ ನಿಮ್ಮ ಬೇರೆ ಶಸ್ತ್ರಕ್ರಿಯೆ ಇದೆ, ಸೊ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ಅಂತ ಕೇಳುವಂಥ ಪ್ರಶ್ನೆ ಇದೆ. ವೀಕ್ಷಕರೇ, ಯಾಕಂತ ಹೇಳಿದ್ರೆ ಹೀಗೆ ನೀವು ನೇರವಾಗಿ ಪ್ರಶ್ನೆ ಕೇಳಿದರೆ ವೈದ್ಯರಿಗೂ ಕೂಡ ಅನೇಕ ಬಾರಿ ತನ್ನಲ್ಲಿರುವಂಥ ಅನುಭವಗಳನ್ನು ತಮ್ಮಲ್ಲಿ ಹಂಚಿಕೊಡ್ಲಿಕ್ಕೆ ಆಗುತ್ತೆ. ಆದ್ದರಿಂದ ಆದಷ್ಟು ಈ ನೇರ ಸಂವಾದ ಕಾರ್ಯಕ್ರಮ ಆದ್ದರಿಂದ ನೀವೇ ನೇರವಾಗಿ ವೈದ್ಯರಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶ ಇದೆ, ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ಕೊಳ್ಳುತ್ತಾ, ಡಾಕ್ಟ್ರ್ ಈಗ ಅದೇ ನಾನು ಈಗ ತಾನೇ ಹೇಳಿದೆವು, ನಾವು ಹಲ್ಲುಗಳ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡಿದ್ದೇವೆ. ಆದರೆ ಒಂದು ಮುಖದ ಸಂಪೂರ್ಣವಾದಂತಹ ಒಂದು ಸೌಂದರ್ಯವನ್ನು ಸರಿಪಡಿಸಲಿಕ್ಕೆ ಕೂಡ ನಿಮ್ಮಿಂದ ಸಾಧ್ಯ ಅಂತ ಅನ್ನೋದನ್ನು ನಾವು ಇದರಲ್ಲಿ ನೋಡಿದ್ದೇವೆ. ಮುಖ್ಯವಾಗಿ ನೀವು ಇದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ತೀರಿ, ಅಂದರೆ ಒಂದು ಇಂಥ ಶಸ್ತ್ರಕ್ರಿಯೆ ಇವರಿಗೆ ಬೇಕಾಗ್ಬೋದು ಅನ್ನೋದನ್ನು ಹೇಗೆ ನೀವು ನಿರ್ಣಯ ಮಾಡ್ಕೊಳ್ತೀರಿ? ಈಗ ಇದನ್ನೀಗ ಸಾಫ್ಟ್ ಟಿಶ್ಯೂ ವರ್ಕಿಗೆ ನಮಗೆ ತುಂಬ ಇನ್ವೆಸ್ಟಿಗೇಷನ್ಸ್ ಅಗತ್ಯ ಇರುತ್ತಿಲ್ಲ. ಮತ್ತೆ ಬೇರೆ ಪ್ರಾಬ್ಲಮ್ ಎಲ್ಲ ಇದ್ರೆ ಮುಖ್ಯವಾಗಿ ನಾನು ಸಿಟಿ ಸ್ಕ್ಯಾನ್ ಮುಂದೆ ನೀವು ಧರಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀರಿ. ಸಿಟಿ ಸ್ಕ್ಯಾನ್, MRI ಅದೆಲ್ಲ ಬೇಕಾಗಿರ್ತದೆ. ಸೊ ಸಮ್ ಅಮೌಂಟ್ ಆಫ್ ಇನ್ವೆಸ್ಟಿಗೇಷನ್ ಇಸ್ ಆಲ್ವೇಸ್ ರಿಕ್ವೈರ್ಡ್. ಓಕೆ. ಸೊ ದೊಡ್ಡ ಸರ್ಜರಿ ಇರುವಾಗ ನಾವು ಅದರಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ, ನಾವು ಸಿಟಿ ಸ್ಕ್ಯಾನ್ ಮಾಡಿ ಅದೇ ಸೇಮ್ ಅವರದ್ದು ಮುಖ ಹೇಗೆ ಉಂಟು ಅದರದ್ದು ಮಾಡೆಲ್ ಮಾಡ್ತೇವೆ ನಾವು. ಆ ಮಾಡೆಲ್ ಇದ್ರೆ ನಮಗೆ ಸರ್ಜರಿ ಪ್ಲಾನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಓಕೆ ಓಕೆ ಓಕೆ.
ಬಹಳ ಉತ್ತಮವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ವೈದ್ಯರು. ಇದೀಗ ನಾವು ಈ ಮಕ್ಕಳ ಸೀಳು ತುಟಿ ಹಾಗೂ ಮುಖದ ಸೌಂದರ್ಯದ ಬಗ್ಗೆ ನಾವು ಆದಷ್ಟು ಮಾತಾಡಿದೆ. ಈ ಮಕ್ಕಳಲ್ಲಿ ಸೀಳು ತುಟಿ ಅಲ್ಲದೆ ಈಗ ಒಂದು ನೀವು ತೋರಿಸಿದ್ರಿ, ಬೇರೆ ಏನಾದರೂ ತೊಂದರೆ ಆಗುವಂಥ ಸಾಧ್ಯತೆ ಇದೆಯಾ? ಹೌದು, ದೇರ್ ಆರ್ ಅದರ್ ಕ್ರೇನಿಯೋಫೇಶಿಯಲ್ ಡಿಫಾರ್ಮಿಟೀಸ್. ಅಲ್ಲ, ಇಂಥ ಮಕ್ಕಳಿಗೆ ಸಹ ಮುಂಚೆದು ಸ್ಲೈಡ್ ಒಂದು ತೋರಿಸ್ಬೋದಾ ನೋಡಿ. ಅವರು ನಾವು ಸಣ್ಣದಿರುವಾಗ ಅವರಿಗೆ ಸೀಳು ತುಟಿ ಮತ್ತೆ ಕ್ಲೆಫ್ಟ್ ಪ್ಯಾಲೆಟ್ ಮಾಡಿದ್ರು ಕೂಡ ಅವ್ರದ್ದು ಮುಖದ್ದು ಬೆಳವಣಿಗೆ ಕಮ್ಮಿ ಇರ್ತದೆ. ಅದು ಸಹ ನಾವು ದೊಡ್ಡದಾಗುವಾಗ ಅದನ್ನು ಸರಿಪಡಿಸ್ಬೋದು. ಅದಕ್ಕೆ ನಮಗೆ ಬೇರೆ ಸ್ಪೆಷಾಲಿಟಿದು ಸಹ ಹೆಲ್ಪ್ ಬೇಕಾಗಿರ್ತದೆ. ಇದು ಮೋಸ್ಟ್ಲಿ ಟೀಮ್ ವರ್ಕ್. ನಾವು ಒಬ್ಬರೇ ಸರ್ಜರಿ ಮಾತ್ರ ಅಲ್ಲ ಮಾಡಲಿಕ್ಕೆ ಆಗೋದಲ್ಲ. ಸೊ ಅದರೊಟ್ಟಿಗೆ ಆರ್ಥೋಡಾಂಟಿಸ್ಟ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ನಮ್ಮ ಟೀಮಲ್ಲಿ 3 ಆರ್ಥೋಡಾಂಟಿಸ್ಟ್ ಇದ್ದಾರೆ, 3 ಎನೆಸ್ಥೆಟಿಸ್ಟ್ ಇದ್ದಾರೆ, 2 ಪೀಡಿಯಾಟ್ರಿಷಿಯನ್ ಇದ್ದಾರೆ, 1 ವಿಸಿಟಿಂಗ್ ನ್ಯೂರೋ ಸರ್ಜನ್ ಇದ್ದಾರೆ. ಓಕೆ. ಸೊ ಇದೊಂದು ಸಂಪೂರ್ಣವಾದಂಥ ಒಂದು ಗ್ರೂಪ್ ಅಂತ ಹೇಳ್ಬೋದು, ಟೀಮ್ ವರ್ಕ್. ಓಕೆ ವೀಕ್ಷಕರೇ, ಬಹಳ ಉತ್ತಮವಾದಂಥ ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ ಡಾಕ್ಟರ್ ಮುಸ್ತಫಾನವರು. ಈ ಮಕ್ಕಳ ಸೀಳು ತುಟಿಯ ಬಗ್ಗೆ ನಾವು ಈಗಾಗಲೇ ಅನೇಕ ಮಾಹಿತಿಗಳನ್ನು ಕೇಳಿ ತಿಳ್ಕೊಂಡಿದ್ದೇವೆ ಕೂಡ. ಆದರೆ ಮತ್ತೆ ಅಂದರೆ ಮಕ್ಕಳಲ್ಲದೆ ದೊಡ್ಡವರಿಗೆ ಕೂಡ ಬೇರೆ ಮುಖದಲ್ಲಿ ಏನೆಲ್ಲ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ, ಅದನ್ನು ನಿಭಾಯಿಸ್ಕೊಳ್ಬೋದು ಅಥವಾ ಶಸ್ತ್ರಕ್ರಿಯೆ ಮೂಲಕ ಅದನ್ನು ಹೇಗೆ ಸರಿಪಡಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಒಂದು ಪುಟ್ಟ ವಿರಾಮದ ನಂತರ. ಬನ್ನಿ ವೀಕ್ಷಕರೇ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸಿರುವಂಥ ಹಲೋ IDA ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಿದ್ದೇವೆ. ಈಗ ತಾನೇ ಡಾಕ್ಟರ್ ಮುಸ್ತಫಾರವರು ನಿಮಗೆ ಅನೇಕ ವಿಷಯಗಳನ್ನು, ಅಂದರೆ ಈ ಸೀಳು ತುಟಿಯ ಬಗ್ಗೆ, ಸೀಳು ತುಟಿಯಲ್ಲಿ ಇರುವಂಥ ಅನೇಕ ಕ್ಲಿಷ್ಟಕರವಾದಂತಹ ಶಸ್ತ್ರಕ್ರಿಯೆಗಳನ್ನು ಹೇಗೆ ಮಾಡ್ಬೋದು ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆ ಒಬ್ಬರು ಕರೆ ಮಾಡಿದವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದರು. ಮುಖ್ಯವಾದಂಥ ಪ್ರಶ್ನೆ ಏನಂತ ಹೇಳಿದರೆ, ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು? ಯಾಕಂತ ಹೇಳಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಬಡ ವ್ಯಕ್ತಿ ಇಂಥವನಿಗೆ ತನ್ನ ಮಗುವನ್ನು ಸರಿಪಡಿಸಲಿಕ್ಕೆ ಸಾಧ್ಯನಾ? ಸೀಳು ತುಟಿ ಇದ್ದಂಥ ಮಗುವನ್ನು ಶಸ್ತ್ರಕ್ರಿಯೆ ಮೂಲಕ ಸರಿಪಡಿಸಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ದಾರೆ. ಡಾಕ್ಟ್ರೆ, ಇದಕ್ಕೆ ಉತ್ತರ ನೋಡಿ. ಇಂಡಿಯಾದಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಸೀಳು ತುಟಿ ಸುಮಾರು ಒಂದು 175 to 200 ಸೆಂಟರ್ಸ್ ಇದೆ, ವೇರ್ ಟ್ರೀಟ್ಮೆಂಟ್ ಫ್ರೀ ಆಗಿ ಅವರಿಗೆ, ಅಂದರೆ ಈ 175ರಿಂದ 200 ತನಕ 175 to 200 ಸೆಂಟರ್ಸ್ ಇನ್ ಇಂಡಿಯಾ ಫ್ರೀ ಆಗಿ ಮಾಡುವಂಥದ್ದು, ಫ್ರೀಲಿ ಪ್ರೊವೈಡೆಡ್. ಓಕೆ. ಈಗ ದೇರ್ ಆರ್ ಆರ್ಗನೈಸೇಷನ್ಸ್ ವಿಚ್ ಸಪೋರ್ಟ್ ದಿಸ್. ತುಂಬಾ ಆರ್ಗನೈಸೇಷನ್ಸ್ ಇದೆ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ನಮ್ಮಲ್ಲಿದೆ, ಮತ್ತೆ ಕಣಚೂರಲ್ಲಿದೆ, ಮತ್ತೆ ಶೇಮದಲ್ಲಿದೆ, ಏಜದಲ್ಲಿದೆ. ಸೊ ಅದಲ್ಲದೆ ಇಂಡಿಯಾದಲ್ಲಿ ದೇರ್ ಆರ್ ಆಸ್ ಐ ಸೆಡ್ 200 ಸೆಂಟರ್ಸ್ ಇದೆ. ಅದು ಇದ್ರೂ ಕೂಡ ಸ್ಟಿಲ್ ಪೀಪಲ್ ಆರ್ ನಾಟ್ ಅವೇರ್ ದಟ್ ಇಂಥ ಟ್ರೀಟ್ಮೆಂಟ್ ಫ್ರೀ ಆಗಿ ಅದರದೊಂದು ಪ್ರೊವಿಷನ್ ಇದೆ. ನನ್ನ ಅಭಿಪ್ರಾಯ ಪ್ರಕಾರ ಇಂಥ ಒಂದು ಫೋಕಸ್ ಬೇರೆ ಯಾವ ಕಡೆ ಇಲ್ಲ. ಒಂದು ಫ್ರೀ, ಈಗ ಇಂಡಿಯಾದಲ್ಲಿ 200 ಸೆಂಟರ್ಸ್ ಇಸ್ ಎ ಬಿಗ್ ಥಿಂಗ್. ಉಚಿತವಾಗಿ ಸೇವೆ ಕೊಡ್ತಾ ಇದೆ. ಬೇರೆ ಯಾವುದಾದ್ರೂ ಕಾಯಿಲೆಗೆ ಒಂದು 200 ಸೆಂಟರ್ಸ್ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಒಂದು ಪ್ರೊವಿಷನ್ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಇದೆ. ಆದರೂ ಕೂಡ ಈಗ ನಾಳೆ ಬೆಳಿಗ್ಗೆ ನನಗೆ ಒಂದು ಸರ್ಜರಿ ಉಂಟು, ಕ್ಲೆಫ್ಟ್ ಲಿಪ್. ಶಿ ಈಸ್ 55 years old. ಸೊ ಅದರ ಅರ್ಥ ಏನು, ಅವರಿಗೆ ಇದುವರೆಗೆ ಗೊತ್ತಿರಲಿಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಆಗ್ಬೋದು. ಅದು ಕೂಡ ದಟ್ ದೇರ್ ಇಸ್ ಎ ಪ್ರೊವಿಷನ್ ದಟ್ ದಿಸ್ ಕ್ಯಾನ್ ಬಿ ಡನ್ ಅಟ್ ಎ ವೆರಿ ಲೋ ಕಾಸ್ಟ್ ಆರ್ ಆಲ್ಮೋಸ್ಟ್ ಫ್ರೀ. ಅದರಿಂದ ಅವರು ಟ್ರೀಟ್ಮೆಂಟ್ ಮಾಡಿಸಲಿಲ್ಲ. ಈಗ ನಾಳೆ ಬೆಳಿಗ್ಗೆ ಅವರದು ಆಪರೇಷನ್ ಶಸ್ತ್ರಕ್ರಿಯೆ. ಶಿ ಇಸ್ 55 years old. ಈಗ 55 yearsನವರಿಗೆ ಮಾಡಿದ್ರೆ ಮತ್ತೆ ಅವರು ಸರಿಯಾಗಲಿಕ್ಕೆ ಸಾಧ್ಯ ಇದೆಯಾ? ಹೌದು, ಅಟ್ಲೀಸ್ಟ್ ನೋಡಿ, ಅವರೊಂದು ಕಾಣುವಾಗ ದ ಐಡಿಯಾ ಆಫ್ ಡೂಯಿಂಗ್ ಸರ್ಜರಿ ಇಸ್ ಸೋಷಿಯಲ್ ಅಕ್ಸೆಪ್ಟೆನ್ಸ್. ಈ ಸೀಳು ತುಟಿ ಇರುವಾಗ ಅದು ಹೋಗ್ತದೆ. ಅದು ಇರುವಾಗ ಅವರನ್ನು ಅವರ ಅಕ್ಕಪಕ್ಕದ ಅವರು ಎಕ್ಸೆಪ್ಟ್ ಮಾಡೋದು ಖಂಡಿತ. ಸೊ ಶಿ ಮೇ ಹ್ಯಾವ್ ಅವರ್ ಓನ್ ರೀಸನ್ಸ್ ವೈ
she wants to do it now at this age. ಖಂಡಿತ You know, there are social problems. Maybe it's a problem of acceptance. Now for a lady, son may accept. When the daughter-in-law comes, it may be difficult. Or or a son-in-law comes. ಖಂಡಿತ ಅದು ಸಾಮಾನ್ಯವಾಗಿ ಇರುವಂಥದ್ದು. ಈಗ ಅದೇ ಸಣ್ಣ ಮಗುವಿಗಾದ್ರೆ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ದೊಡ್ಡವರಿಗೆ ಸಹ ಸಂಪೂರ್ಣವಾಗಿ ರಿಸಲ್ಟ್ ಅಷ್ಟು ಚಂದ ಆಗ್ಲಿಕ್ಕಿಲ್ಲ. ಏನಂದ್ರೆ ಹೀಲಿಂಗ್ ಪ್ರೋಸೆಸ್ ಇಸ್ ಮಚ್ ಬೆಟರ್ ಇನ್ ಚಿಲ್ಡ್ರನ್, ಬಟ್ ಅಟ್ ಲೀಸ್ಟ್ ಇಫ್ ದ ಕ್ಲೆಫ್ಟ್ ಇಸ್ ಕ್ಲೋಸ್, she would be more acceptable to the society, or more acceptable to her family and the immediate people around her. ಡಾಕ್ಟರ್, ಇದೀಗ ಸೀಳು ತುಟಿಯ ಬಗ್ಗೆ ನೀವು ಹೇಳಿದರು ಉಚಿತವಾಗಿ 200 ಸೆಂಟರ್ಗಳಿದೆ ಅಂತ. ಈಗ ತಾನೇ ಅದಕ್ಕಿಂತ ಮೊದಲು ಒಂದು ಬಹಳ ಕ್ಲಿಷ್ಟಕರವಾದಂಥ ಒಂದು ಶಸ್ತ್ರಕ್ರಿಯೆಯ ಬಗ್ಗೆ ನೀವು ತೋರಿಸಿದ್ರಿ. ಯಾಕಂತ ಹೇಳಿದರೆ ಅವರನ್ನು ಕೂಡ ಸಾಮಾನ್ಯವಾದಂಥ ಮುಖ, ಒಂದು ಚೆಂದ ಕಾಣುವಂಥ ಮುಖದ ರೀತಿಯಲ್ಲಿ ನೀವು ಮಾಡಿದ್ದೀರಿ. ಇಂತಹ ಶಸ್ತ್ರಕ್ರಿಯೆಗೆ ಎಷ್ಟು ಖರ್ಚಾಗ್ಬೋದು? ಅಂತಹಕ್ಕೆ ಏನಾದರೂ ವ್ಯವಸ್ಥೆ ಇದೆ? ನೋಡಿ, ಈಗ ಇದೆಲ್ಲ ನಾವು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದರಿಂದ ದ ಕಾಸ್ಟ್ ಫ್ಯಾಕ್ಟರ್ ಇಸ್ ವೆರಿ ಲೋ. ಓಕೆ. ಇನ್ ಅ ಪ್ರೈವೇಟ್ ಸೆಕ್ಟರ್ ಅಂತ ಒಂದು ಸರ್ಜರಿಗೆ ಅಟ್ಲೀಸ್ಟ್ ಮಿನಿಮಮ್ ದೇ ವಿಲ್ ಹ್ಯಾವ್ ಟು ಸ್ಪೆಂಡ್ ಅಟ್ಲೀಸ್ಟ್ 5 lakhs. ಹೌದಲ್ಲ? ಆಗ ಬಟ್ ಬಿಕಾಸ್ ಮ್ಯಾಂಗ್ಳೂರಲ್ಲಿ ಒಂದು ಅಡ್ವಾಂಟೇಜ್ ಎಂದು ಹೇಳಿದರೆ, ಬಿಕಾಸ್ ದೇರ್ ಆರ್ 5 ಮೆಡಿಕಲ್ ಕಾಲೇಜಸ್, ಫಾರ್ ಲಾಟ್ ಆಫ್ ಪುವರ್ ಪೇಷಂಟ್ಸ್ ದ ಟ್ರೀಟ್ಮೆಂಟ್ ಕಾಸ್ಟ್ ಇಸ್ ವೆರಿ ಲೆಸ್. ಬಿಕಾಸ್ ಮೇ ಬಿ ಐ ವುಡ್ ಸೇ 1/4 or maybe less than 1/4. ಸೀಳು ತುಟಿ ಮಾತ್ರ ಅಲ್ಲ, ಯಾವುದೇ ಬೇರೆ ಯಾವ ಶಸ್ತ್ರಕ್ರಿಯೆ, the cost of treatment is relatively less. That is the reason Mangalore is well known in the medical field. ವೈದ್ಯಕೀಯ ಕಾಲೇಜುಗಳು ಅಥವಾ ದಂತ ವೈದ್ಯಕೀಯ ಕಾಲೇಜುಗಳು ಇದ್ದದ್ರಿಂದ ಆದಷ್ಟು ನಮ್ಮ ಬಡ ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿಗಳಿಗೆ ಇದರಿಂದ ಸಹಾಯ ಆಗುತ್ತೆ. ಈಗ ಇಂಥ ಎಲ್ಲ ಒಂದು ವಿಪರೀತವಾದಂಥ, ಅಂದರೆ ಕ್ಲಿಷ್ಟಕರವಾದಂಥ ಶಸ್ತ್ರಕ್ರಿಯೆ ಮಾಡುವಾಗ ಏನಾದರೂ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ ಡಾಕ್ಟ್ರೆ? ನೋಡಿ, ಈಗ ಕ್ಯಾನ್ ಐ ಹ್ಯಾವ್ ದ ನೆಕ್ಸ್ಟ್ ಸ್ಲೈಡ್? ನೆಕ್ಸ್ಟ್ ಇದು ಸಂಪೂರ್ಣವಾಗಿ ಅವರನ್ನು ದೊಡ್ಡದಾಗುವಾಗ ಮಾಡಿದ. ಇದು ಕೂಡ ಅವ್ರದ್ದು ಮುಖ, ಮೂಗೆಲ್ಲ ಸರಿ ಮಾಡಿದ ನಂತರ, ಹೌದು, ಹಲ್ಲು ಅದೆಲ್ಲ ಸರಿ ಮಾಡಿದ ನಂತರ. ಇದು ಇಲ್ಲಿ ಇರಲಿ. ಈಗ ಈ ಮಗುವಿದ್ದು ಪ್ರಾಬ್ಲಮ್ ಅಂದರೆ, ಹುಟ್ಟಿದಾಗೆ ಈ ಮಗುವಿದ್ದು ತಲೆ ವಿಡ್ತ್ ಜಾಸ್ತಿ ಇದೆ, ಲೆಂತ್ ಕಮ್ಮಿ ಇದೆ. ಸೊ ಅದರಿಂದ ಬ್ರೈನ್ ಡೆವಲಪ್ಮೆಂಟಿಗೆ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಎಷ್ಟೆಂದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಮಕ್ಕಳನ್ನು ನಮಗೆ ಟ್ರೀಟ್ ಮಾಡ್ಬೋದು ಸಣ್ಣದಿರುವಾಗ. ಸೊ ದ್ಯಾಟ್ ರಿಕ್ವೈರ್ಸ್ ಅ ಟೀಮ್ ವರ್ಕ್. ಇಟ್ ಹ್ಯಾಸ್ ಟು ಬಿ ಡನ್ ಬೈ ಅ ಕ್ರೇನಿಯೋ-ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಆ್ಯಂಡ್ ನ್ಯೂರೋಸರ್ಜನ್. ಸೊ ಇವರಿಗೆ ನಾವು ಸರ್ಜರಿ ಮಾಡಿ ಫುಲ್ ಸ್ಕಲ್ ಓಪನ್ ಮಾಡಿ ಲೆಂತನ್ನು ನಾವು ಇನ್ಕ್ರೀಸ್ ಮಾಡಿದ್ದೇವೆ. ನೋಡಿ, ಅದು ಸರ್ಜರಿದು ಸ್ಟೆಪ್ ಫಸ್ಟ್ ಇದು ಮಾಡಿದ ನಂತರ ನೆಕ್ಸ್ಟ್ ಹಾಕಿ ನೋಡು, ನೆಕ್ಸ್ಟ್ ಹಾಕಿ ನೋಡಿ. ಒಮ್ಮೆ ಆ ಸ್ಕಲ್ಲನ್ನು ಓಪನ್ ಮಾಡಿದ ನಂತರ ನಾವು ಫುಲ್ ಬ್ರೈನ್ ಅನ್ನು ರಿಟ್ರಾಕ್ಟ್ ಮಾಡ್ತೇವೆ. ಅದರ ನಂತರ ನೆಕ್ಸ್ಟ್ ಹಾಕಿ ನೋಡಿ, ಆ ಕಣ್ಣಿದ ಮೇಲೆ ಇದ್ದ ಬೋನನ್ನು ಅದನ್ನು ಕಂಪ್ಲೀಟ್ ಕಟ್ ಮಾಡಿ ನಾವು ಅದನ್ನು ಮುಂದೆ ತರಿಸ್ತೇವೆ. ಸೊ ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ನೋಡಿ, ಅದನ್ನು ಈಗ ನಾವು ತೆಗೆದಿದ್ದೇವೆ. ಈಗ ಫುಲ್ ಬ್ರೈನ್ ಎಕ್ಸ್ಪೋಸ್ ಆಯಿತು. ನೆಕ್ಸ್ಟ್ ಹಾಕಿ. ಈಗ ಆ ಬೋನನ್ನು ನಾವು ರೀಶೇಪ್ ಮಾಡಿ, ಸೊ ದಟ್ ದ ಲೆಂತ್ ಆಫ್ ದ ಫ್ರಂಟಲ್ ಬೋನ್ ಇನ್ಕ್ರೀಸಸ್. ನಾವು ಅದನ್ನು ರೀಶೇಪ್ ಮಾಡಿ ಪುನಃ ಫಿಕ್ಸ್ ಮಾಡ್ತೇವೆ. ಸೊ ಈಗ ಫಿಕ್ಸ್ ಮಾಡುವಾಗ ನಿಮ್ಗೆ ಅಲ್ಲಿ ಫಿಕ್ಸೇಷನ್ ಕಾಣೋದಿಲ್ಲ, ಅದು ರಿಸಾರ್ಬಬಲ್ ಪ್ಲೇಟ್ಸ್. ಇಲ್ಲಾಂದ್ರೆ ಯೂಶಲಿ ಪ್ಲೇಟ್ಸ್ ಬರೋದು ಮೆಟಲ್ ಪ್ಲೇಟ್ಸ್. ಇದು ಪ್ಲೇಟ್ಸ್ ರಿಸಾರ್ಬ್ ಆಗಿ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್. ಈಗ ಈ ಮಗುವಿಗೆ ಆ ಪ್ಲೇಟ್ ಕಾಸ್ಟ್ ಅರೌಂಡ್ 2 lakhs ಆಗಿದೆ. ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್, ಬಿಕಾಸ್ ನಾವು ಅದು ಮೆಡಿಕಲ್ ಕಾಲೇಜಿಂದ ಮಾಡಿದ್ರಿಂದ ಆಲ್ ದ ಟ್ರೀಟ್ಮೆಂಟ್ ಇಸ್ ಸಬ್ಸಿಡೈಸ್ಡ್. ಸೊ ಇದು ನಾವು ಫುಲ್ ಆ ಸ್ಕಲ್ ಬೋನನ್ನು ರೀಶೇಪ್ ಮಾಡಿ ವಿ ಹ್ಯಾವ್ ಪುಟ್ ಇಟ್ ಬ್ಯಾಕ್. ನೋಡಿ, ಈಗ ಫುಲ್ ಕವರ್ ಆಯಿತು. ನೆಕ್ಸ್ಟ್ ಹಾಕಿ ನೋಡು, ಎಲ್ಲ ಕ್ಲೋಸರ್ ಆದ ನಂತರ ನೆಕ್ಸ್ಟ್ ಹಾಕಿ ನೋಡು. ನೋಡಿ, ಈಗ ನೋಡಿ ವಿತ್ ಕಮ್ಮಿ ಆಗಿದೆ ತಲೆದ್ದು. ನೋಡಿ, ಇದೆಲ್ಲ ವಿತ್ ಪ್ರೀ ಆಪರೇಟಿವ್ಲಿ ಇಫ್ ಯು ಸಿ width of the head is more. Now the width we have reduced it. Next ಹಾಕಿ ನೋಡಿ, ಲೆಂತ್ ನೋಡಿ ಜಾಸ್ತಿ ಆಗಿದೆ. ನೋಡಿ, ಈಗ forehead ಗೆ ಪ್ರೊಜೆಕ್ಷನ್ ಬಂದಿದೆ. ಓಕೆ, and this child is doing very well. ಇದೀಗ ಮಾಡಿ ಒಂದು ಆಲ್ಮೋಸ್ಟ್ 1 year ಆಯಿತು.
ಓಕೆ. ಇನ್ನೊಂದು ಪ್ರಾಬ್ಲಮ್ ಎಂತ ತುಂಬಾ ಪ್ರಾಬ್ಲಮ್ ಇರ್ತದೆ, ಖಂಡಿತ ಮುಖ ಮತ್ತೆ ತಲೆಗೆ ಸಂಬಂಧಪಟ್ಟ. ಹಾಂ ಹಾಂ. ಓಕೆ, ಏನಂದ್ರೆ ಇದು ಖಾಲಿ ಮುಖದ ಪ್ರಾಬ್ಲಮ್ ಅಲ್ಲ. ಆ ಪ್ರೀವಿಯಸ್ ಸ್ಲೈಡ್ಗೆ ಆ ಸ್ಲೈಡ್ ಒಂದು ತೋರಿಸಿ. ಈಗ ಈ ಹುಡುಗಿದು ಪ್ರಾಬ್ಲಮ್ ಅಂದರೆ ಶಿ ಇಸ್ 34 years old. ಓಕೆ, ಅವರಿಗೆ ಈ ಕಣ್ಣಿದ್ದು ಪೊಸಿಷನ್ ತುಂಬಾ ದೂರ ಇದೆ ನೋಡಿ, ನಿಮ್ಗೆ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ, ಸೈಡ್ ಅಲ್ಲಿ ಇದೆ ಕಣ್ಣು. ಸೊ ಅದು ನಾವು ಪ್ಲಾನ್ ಮಾಡಿ ನೋಡಿ, ಇಂಥ ಮಾಡೆಲ್ ಅಲ್ಲಿ ಫಸ್ಟ್ ಪ್ಲಾನ್, ದಟ್ ಇಸ್ ಕಾಲ್ಡ್ ಎಸ್ STL ಮಾಡೆಲ್. CT ಸ್ಕ್ಯಾನ್ ತೆಗಿಬೇಕು, ಅದರ ನಂತರ ವಿ ಹ್ಯಾವ್ ಟು ಸೆಂಡ್ ಇಟ್ ಟು ಎ ಲ್ಯಾಬ್ ಅಲ್ಲಿ ಅವರದ್ದು ಹೇಗೆ ಮುಖದ್ದು ಇದು ಅಂತ ಅದೇ 1-to-1 ಮಾಡೆಲ್ ಮಾಡಿ ಕೊಡ್ತಾರೆ. ಒಂದು ರೀತಿಯಲ್ಲಿ ಬಹಳ ಉದ್ದನೇ ಪ್ರೊಸೀಜರ್. ಹೌದು, ಇದು ಸಹ ನಾವು ಟ್ರಾನ್ಸ್ಕ್ರೇನಿಯಲ್ಲೇ ಮಾಡಬೇಕಾಗ್ತದೆ. ಸೊ ಫಸ್ಟ್ ನಾವು ಕ್ರೇನಿಯೋಟಮಿ ಮಾಡಿ ಬ್ರೈನ್ ರಿಟ್ರಾಕ್ಟ್ ಮಾಡಿ ಅದರ ನಂತರ ನೆಕ್ಸ್ಟ್ ಹಾಕಿ ನೋಡುವ. ಅದರ ನಂತರ ಈ ಕಣ್ಣಿದ್ದು ಬೋನ್ ನಾವು ಅದನ್ನು ಆಸ್ಟಿಯೋಟಮೈಸ್ ಹೇಳ್ತಾರೆ, ಕಟ್ ಮಾಡಿ ಹತ್ತಿರ ತರುವುದು. ಇಂಥ ಸರ್ಜರಿಯಲ್ಲಿ ಎಲ್ಲ ರಿಸ್ಕ್ ಇರ್ತದೆ. ದಟ್ ಇಸ್ ವೈ ವಿ ಡೂ ಇಟ್ ಆಸ್ ಎ ಟೀಮ್ ವರ್ಕ್. ಸೊ ಈಗ ನಾನು ಐ ಟೋಲ್ಡ್ ಯು ಅರ್ಲಿಯರ್, ವಿ ಹ್ಯಾವ್ ಎ ಟೀಮ್ ಆಫ್ ಆರ್ಥೋಡಾಂಟಿಸ್ಟ್, ನ್ಯೂರೋಸರ್ಜನ್, ಆಫ್ಥಾಲ್ಮಾಲಜಿಸ್ಟ್. ಸೊ ಟೀಮ್ ವರ್ಕ್ ಆದ್ರಿಂದ ದಿ ಚಾನ್ಸಸ್ ಆಫ್ ಕಾಂಪ್ಲಿಕೇಶನ್ ಇಸ್ ಮಿನಿಮೈಸ್ಡ್. ಈಗ ನೋಡಿ, ಇದು ಅವರದ್ದು ಕಣ್ಣು ನೋಡಿ, ಈಗ ಹತ್ತಿರ ಬಂದಿದೆ. ಅಫ್ಕೋರ್ಸ್ ಇದೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಸರ್ಜರೀಸ್. It requires good training, good experience, and good setup, and cost is a factor. So ನಾವು ಎಂತ ಮಾಡ್ತೇವೆ ಅಂದರೆ, ಈಗ ನಂದು ಪರ್ಸ್ನಲ್ ಈ ಫೋಟೋ ಆಗೇ ಇರಲಿ, ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಐ ಹ್ಯಾವ್ ಎ ಲಾಟ್ ಆಫ್ ಫ್ರೆಂಡ್ಸ್ who know the kind of work that I do. Okay. So ನಾನು ಇಂಥ ಕೇಸ್ ಇದ್ರೆ ಐ ಟೇಕ್ ಹೆಲ್ಪ್ ಫ್ರಮ್ ದೆಮ್. ಈಗ ಈ ಹುಡುಗಿಗೆ there is one gentleman who is a builder. He would have spent around 1.5 lakhs on this. ಅದು ಟ್ಯಾಲೆಂಟ್ ಫೌಂಡೇಶನ್ ಎಂದು ಇದೆ, ಅವರು ಸ್ಪಾನ್ಸರ್ ಮಾಡಿದ್ದು. ಅದಲ್ಲದೆ ಇವಳದು ಮದುವೆದು ಎಕ್ಸ್ಪೆನ್ಸ್ ಇದೆಲ್ಲ ಅವ್ರು ನೋಡ್ಕೊಳ್ತಾರೆ. ಅವ್ರು ನನ್ನ ಹತ್ರ ರಿಕ್ವೆಸ್ಟ್, ನೀವು ಅವಳನ್ನೊಂದು ಸರಿ ಮಾಡಿ ಕೊಡಿ, ಮತ್ತೆ ಬಾಕಿದೆಲ್ಲ ನಾವು ನೋಡ್ತೇವೆ. ಸೊ ದೇ ಹ್ಯಾವ್ ಸ್ಪೆಂಟ್ ಅ ಲಾಟ್ ಆಫ್ ಮನಿ. ಸೊ ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಇಸ್, ನಾವು ಎಲ್ಲರನ್ನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ವಿ ಕ್ಯಾನ್ ಸಾಲ್ವ್ ಬಿಗ್ ಪ್ರಾಬ್ಲಮ್ಸ್. ಯಾವತ್ತೂ ಕೂಡ ನಾವು ಮಾಡುವಂತಹ ಸಹಾಯ, ಅದೇ ಹೇಳ್ತಾರೆ, ಬಲಗೈಯಲ್ಲಿ ಮಾಡುವುದು ಎಡಗೈಗೆ ಗೊತ್ತಾಗಬಾರ್ದಂತೆ. ಹೀಗೆ ಒಂದು ಕಡೆಯಲ್ಲಿ ನಾವು ಮಾಡಿದಂಥ ಸಹಾಯ ಮತ್ತೊಂದು ಕಡೆಯಲ್ಲಿ ಖಂಡಿತವಾಗಿ ನಮಗೆ ಅದರ ಪ್ರತಿಫಲ ಕೊಡುತ್ತೆ ಅನ್ನೋದಕ್ಕೆ ಇಂತಹ ಡೋನರ್ಸ್ಗಳು ಮುಖ್ಯವಾಗಿ. ಯಾಕಂತ ಹೇಳಿದ್ರೆ ಅದಲ್ಲದೆ ಇನ್ಸ್ಟಿಟ್ಯೂಷನ್, ಈಗ ಬಿಕಾಸ್ ಮ್ಯಾಂಗ್ಳೂರ್ ಹ್ಯಾಸ್ ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್, ಲಾಟ್ ಆಫ್ ದೀಸ್ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ ಗೆಟ್ ಸಬ್ಸಿಡೈಸ್. ಅದರಿಂದ ತುಂಬಾ ಬೆನಿಫಿಟ್ ಇದೆ. ಈಗ ನಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಪೇಷಂಟ್ ಅಸ್ಸಾಮಿಂದ ಬರ್ತಾ ಇದೆ. ಓಕೆ, ಬಹಳ ಉತ್ತಮವಾದಂಥ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಾರೆ ಕೂಡ. ಸಮಯ ಮೀರ್ತಾ ಇದೆ ನಮ್ಮಿಂದ. ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ? See, whenever there are these kind of problems, especially congenital facial deformity, ಅದು ಸೀಳು ತುಟಿ ಆಗಿರ್ಬೋದು ಅಥವಾ ಬೇರೆ ಏನೇ ತೊಂದರೆ ಆಗಿರ್ಬೋದು, ಕನ್ಸಲ್ಟ್ ಯುವರ್ ಡಾಕ್ಟರ್. ಇದರ ಬಗ್ಗೆ ದ ಫಸ್ಟ್ ಡಾಕ್ಟರ್ ಯು ಶುಡ್ ಅಪ್ರೋಚ್ ಇಸ್ ಅ ಪೀಡಿಯಾಟ್ರಿಷಿಯನ್. ಏನಂದ್ರೆ ಪೀಡಿಯಾಟ್ರಿಷಿಯನ್ಗೆ ಇದರ ಬಗ್ಗೆ ದೇ ವಿಲ್ ಹ್ಯಾವ್ ಸಫಿಷಿಯಂಟ್ ನಾಲೆಜ್ ಆ್ಯಂಡ್ ದೇ ವಿಲ್ ಗೈಡ್ ಯು. ಆ್ಯಂಡ್ ದಿಸ್ ಟ್ರೀಟ್ಮೆಂಟ್ ಇಸ್, ನಾವು ಇಂಗ್ಲೀಷಲ್ಲಿ ಮಲ್ಟಿ ಡಿಸಿಪ್ಲಿನರಿ ಹೇಳ್ತಾರೆ, ಒಬ್ಬರೇ ಮಾಡುವಂಥ ಟ್ರೀಟ್ಮೆಂಟ್ ಅಲ್ಲ. ಸೊ ಎಲ್ಲಿ ಟೀಮ್ ಒಳ್ಳೇದಿದೆ, ಮಾಡ್ಲಿಕ್ಕೆಲ್ಲರೂ ಮಾಡ್ತಾರೆ. Where there is a good teamwork, it should be done. ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ ಖಂಡಿತವಾಗಿ. So most important thing is in these kind of situation is a good teamwork, number one, where because ಇಂಥ ಎಲ್ಲ ಡಿಫಾರ್ಮಿಟಿ ಇರೋದು ಸ್ವಲ್ಪ ಸೋಷಿಯೋ ಎಕನಾಮಿಕ್ಲಿ ಪೂರ್ ಇದರಲ್ಲಿ ಜಾಸ್ತಿ ಇರ್ತದೆ. ಸೊ we need to make efforts to mobilize funds for them. So one of the things what I would request is people to come forward and help this kind of children. Definitely. ಇಂಥ ಒಂದು ಸಹಾಯ ಮಾಡಿದರೆ ಅವರಿಗೂ ಸಹಾಯ ಆಗುತ್ತೆ, ಅವರಿಗೂ ಕೂಡ ಒಂದು ಬಾಳು ಕೊಟ್ಟಂತ ಆಗುತ್ತೆ. ವೀಕ್ಷಕರೇ, ಬಹಳ ಉತ್ತಮವಾದಂಥ ಮಾಹಿತಿಯನ್ನು ಡಾಕ್ಟರ್ ಮುಸ್ತಫರ್ ಅವರು ಈ ಒಂದು ಸೀಳು ತುಟಿಯ ಬಗ್ಗೆ ಅಥವಾ ಅದಕ್ಕೆ ಬೇಕಾಗುವಂಥ ಚಿಕಿತ್ಸೆಯ ಬಗ್ಗೆ, ಮುಖದ ಸೌಂದರ್ಯದ ಬಗ್ಗೆ ಅಥವಾ ಅಲ್ಲಿ ಆಗುವಂಥ ಶಸ್ತ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಲಾಸ್ಟ್ ಸ್ಲೈಡ್ ಒಂದು ಹಾಕ್ಬೋದಾ? ಲಾಸ್ಟ್ ಸ್ಲೈಡ್
ಲಾಸ್ಟ್ ಟೈಮ್ ಆಯ್ತು ಸರ್, ಅದು ಪರವಾಗಿಲ್ಲ. ಇಲ್ಲಿ ಮುಖ್ಯವಾಗಿ ಗಮನದಲ್ಲಿಡಬೇಕಾದಂತ ಹೇಳಿದರೆ ಅದೇ ನೋಡಿ, ಇದು ನೋಡಿದರೆ ವಿ ಹ್ಯಾವ್ ಮೂವ್ಡ್ ಅವರ್ ಐಸ್ ಬೈ ಅರೌಂಡ್ 26 millimeter. ಎಸ್, ಹತ್ತಿರ ತಂದು. ಓಕೆ ಓಕೆ ನೋಡಿ, ಅಂದರೆ ಇಂತಹ ಶಸ್ತ್ರಕ್ರಿಯೆ ಕೂಡ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿದ್ದಾರೆ. ಖರ್ಚಿನ ಬಾಬತ್ತು ಕೂಡ ಅವರು ಹೇಳಿದ್ದಾರೆ, ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇದೆ. 200 ಸೆಂಟರ್ಗಳು ಸೀಳುದುಡಿಗೆ ಉಚಿತವಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಇದೆಲ್ಲ ಅದರ ಬಗ್ಗೆ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ಕೊಳ್ಳುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದು ಬಹಳ ವಿಸ್ತಾರವಾಗಿ ಈ ಒಂದು ಸೀಳುದುಡಿಯ ಬಗ್ಗೆ ಆಗಿರ್ಬೋದು, ಅದಕ್ಕೆ ಬೇಕಾಗುವಂಥ ಚಿಕಿತ್ಸೆಯ ಬಗ್ಗೆ ಆಗಿರ್ಬೋದು, ಅಥವಾ ಕ್ರೇನಿಯೋಫೇಶಿಯಲ್ ಏನೆಲ್ಲ ತೊಂದರೆಗಳಿದ್ರೂ ಕೂಡ ಯಾವ ರೀತಿ ಅದನ್ನು ಶಸ್ತ್ರಕ್ರಿಯೆಯಲ್ಲಿ ಸರಿಪಡಿಸಬಹುದು ಅನ್ನೋದನ್ನು ಹೇಳಿದಂತಹ ಡಾಕ್ಟರ್ ಮುಸ್ತಫರ್ ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳು. ನಮಸ್ಕಾರ ಡಾಕ್ಟ್ರೆ. ಥ್ಯಾಂಕ್ ಯು. ವೀಕ್ಷಕರೇ, ಈ ಒಂದು ವಿಭಾಗದಲ್ಲಿ ಅಂದರೆ ಹಲೋ IDA ಕಾರ್ಯಕ್ರಮದಲ್ಲಿ ಆದಷ್ಟು ದಂತವೈದ್ಯದ ಬಗ್ಗೆ ಅಥವಾ ಅಲ್ಲಿ ಮಾಡುವಂಥ ಶಸ್ತ್ರಕ್ರಿಯೆ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ನಮ್ಮದು. ಬರುವ ವಾರ ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.